ನಿನ್ ಮಾತಿನ ಅರ್ಥ? ಅಂದ್ರೆ ನೀನೆತ್ತರ ಮಕ್ಕಳು ಮಾತ್ರ ಸಂಸ್ಕಾರವಂತರ? ಮದುವೆ ಆದ್ರೆ ಸಾಕು, ಯಾಕ್ರೋ ಎಲ್ರು ಈ ತರ ಬದ್ಲಾಗ್ತೀರಾ? ಸಾಕು ಸುಮ್ನಿರಮ್ಮ. ನಿಮ್ಮ ಅಣ್ಣ ಎಂತವನು ಅಂತ ನಿನಗೆ ಗೊತ್ತಿಲ್ವೇನಾ? ಎಲ್ಲ ಅವಳೆ ಕಿವಿ ಚುಚ್ಚಿ ಆಸ್ತಿಲಿ ಬಾ ಕೇಳಂಗ್ ಮಾಡಿದಾಳೆ. ಯಾಕಮ್ಮ, ನಿನ್ ಮಗಂಗೆ ಆಸೆ ಇರಲ್ವಾ ಆಸ್ತಿ ಮೇಲೆ? ನಿನ್ ಮಗ ಅಷ್ಟು ಒಳ್ಳೆಯವನಾಗಿದ್ರೆ ಅವನ ಹೆಂಡತಿಗೆ ತಿಳಿಸಿ ಹೇಳ್ಬೋದಿತ್ತಲ್ಲ. ನಿಂಗೆ ಗೊತ್ತಿಲ್ಲ ಕಣೋ, ನಿಮ್ಮ ಅಣ್ಣನ ತಲೆ ಸೌರಿ ಏನೋ ಮಾಡಿಸಿದಾಳೆ. ಅಮ್ಮ, ಒಂದೇ ಕೈಯಿಂದ ಯಾವತ್ತೂ ಚಪ್ಪಾಳೆ ಆಗಲ್ಲ ಕಣಮ್ಮ, 2 ಕೈ ಸೇರಿದ್ರೇನೆ ಚಪ್ಪಾಳೆ. ಸರಿ, ಹೆಂಡತಿ ಮಾತು ಕೇಳ್ಕೊಂಡೇ ಭಾಗಕ್ಕೆ ಹಾಕಿದ್ದಾನೆ ಅಂತ ಅನ್ಕೊಳ್ಳೋಣ. ಯಾಕೆ ನಿನ್ನ ಮಗನಿಗೆ ಈ ಆಸ್ತಿ ಮೇಲೆ ಆಸೆನೇ ಇಲ್ವಾ? ನಿಂಗೂ ಹೆಣ್ಮಗಳಿದ್ದಾಳೆ ಕಣಮ್ಮ. ಅವ್ರ ಗಂಡನ ಮನೇಲಿ ಆಸ್ತಿ ತಗೊಂಡು ಹೊರಗೆ ಬಂದಾಗ ಅದು ಅವ್ರ ಪಾಲಿನ ಆಸ್ತಿ, ಅವಳ ಹಕ್ಕು ಕಣ ಅಂದಿದ್ ನೀನು, ಇವಾಗ ಮಾತ್ರ ನಿಂಗೆ ನಮ್ಮ ಅಣ್ಣನ ಹೆಂಡತಿ ರಾಕ್ಷಸಿ ಥರ ಕಾಣ್ತಿದ್ದಾಳೆ. ಎತ್ತವರು ಯಾವತ್ತು ಹೆಣ್ಮಕ್ಳಿಗೆ ಮನೆ ಹೊಡೆದು ಆಸ್ತಿ ತಗೊಂಡು ಹೊರಗೆ ಬಾ ಅಂತ ಹೇಳಲ್ಲ ಕಣಮ್ಮ. ನನ್ನ ಮಗ ಎಂತವನು ಅಂತ ನನಗೆ ಗೊತ್ತು ಕಣ. ಅಮ್ಮ, ಇಲ್ಲಿ ಯಾರು ಕೆಟ್ಟವರಲ್ಲ ಕಣಮ್ಮ. ಆದರೆ ಈ ಹಣ, ಆಸ್ತಿ, ಅಂತಸ್ತು ಅಂತ ಬಂದಾಗ ಅದು ಎಲ್ಲರನ್ನೂ ಕೆಟ್ಟವ್ರನ್ನಂಗೆ ಮಾಡುತ್ತೆ. ಅದಕ್ಕೆ ಯಾಕೆ ಹೆಣ್ಮಕ್ಳನ್ನೇ ದೂಷಿಸ್ಬೇಕು? ಎಲ್ಲ ಕೆಟ್ಟದ್ದಕ್ಕೆ ಅವಳೇ ಯಾಕೆ ಹೊಣೆ? ಏನಾದರೂ ಸರಿ, ಈ ತೋರ್ ಬೆರಳು ಯಾಕೆ ಅವಳನ್ನೇ ತೋರಿಸುತ್ತೆ? ಬದಲಾಗಲ್ಲ. ಈ ಸಮಾಜ ಯಾವತ್ತೂ ಬದಲಾಗಲ್ಲ.